Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಯೇಸುವೇ ಸ್ತೋತ್ರ ಸ್ತೋತ್ರಪ ಸ್ತೋತ್ರಕರ್ತನೆ ಪರಿಶುದ್ಧನೇ. ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ದೇಹ ಮನಸ್ಸು ಮನಸ್ಸಾಕ್ಷಿಗಳನ್ನ ಕರ್ತನಿಗೆ ಸಮರ್ಪಿಸಿಕೊಡೋಣ. ನಮ್ಮ ಕುಟುಂಬಗಳನ್ನ, ನಮ್ಮೆಲ್ಲ ಸಮಸ್ಯೆಗಳನ್ನ, ಕುಟುಂಬದಲ್ಲಿ ಅನೇಕ ಪ್ರಶ್ನೆಗಳು, ಸಮಾಜದಲ್ಲಿ ಎದುರಿಸುವಂಥ ಅನೇಕ ಪ್ರಶ್ನೆಗಳು, ಮಕ್ಕಳಿಂದ, ಗಂಡನಿಂದ, ಇಲ್ಲ ಹೆಂಡತಿಯಿಂದ, ಅತ್ತೆ ಮಾವ ಸೊಸೆ ಅಳಿಯ ಮೊಮ್ಮಕ್ಕಳು, ಈ ರೀತಿ ಹಲವಾರು ಪ್ರಶ್ನೆಗಳು ಕುಟುಂಬದಲ್ಲಿ. ಯಾರಿಂದಲೂ ನಮಗೆ ಪ್ರಶ್ನೆಗಳು. ದೇವನ ವಾಕ್ಯ ಹೇಳುತ್ತದೆ, ಮಗಳೇ ಮಗನೇ ಸೋಲಬೇಡ ಎಂಬುದಾಗಿ. ಇದೋ ನಿನ್ನೊಂದಿಗೆ ನಾನು ಸದಾಕಾಲ ಜೀವಿಸ್ತೇನೆ ಎಂಬುದಾಗಿದೆ. ಯಾರೆಲ್ಲ ಕ್ರಿಸ್ತನನ್ನ ಆಳವಾಗಿ ವಿಶ್ವಾಸಿಸುತ್ತಾರೋ ಅಂಥವರಲ್ಲಿ ನನ್ನ ಆತ್ಮ ಸದಾಕಾಲ ನೆಲೆಯಾಗಿ ನಿಲ್ಲುವುದು ಎಂಬುದಾಗಿದೆ ದೇವರ ವಾಕ್ಯ. ಆ ದೇವನ ವಾಕ್ಯಕ್ಕೆ ನಾವೆಲ್ಲರೂ ಸಂಪೂರ್ಣ ನಮ್ಮ ಕುಟುಂಬಗಳನ್ನು, ಇದು ನಮ್ಮೆಲ್ಲ ಸಮಸ್ಯೆಗಳನ್ನು ಹಾಗೂ ಸಂತೋಷದ ವಿಷಯವನ್ನು ಹಾಗೂ ದುಃಖದ ವಿಷಯವನ್ನು ಸಹ ಸಮರ್ಪಿಸಿಕೊಡುತ್ತಾ ನಮ್ಮ ಎಲ್ಲ ಚಿಂತನೆಗೂ ಒಂದೇ ಒಂದು ಪರಿಹಾರ, ಪ್ರಾರ್ಥನೆ. ಪ್ರಾರ್ಥನೆಯೇ ನಮಗೆ ಮೂಲ, ಪ್ರಾರ್ಥನೆಯೇ ನಮಗೆ ಬಿಡುಗಡೆ. ಆ ಪ್ರಾರ್ಥನೆ ನಮ್ಮೆಲ್ಲರನ್ನ ಅಭಿಷೇಕದ ಕಡೆಗೆ ನಡೆಸುವಂಥ ಪ್ರಾರ್ಥನೆ. ಆ ವಿಶ್ವಾಸಭರಿತ ಪ್ರಾರ್ಥನೆ ನನ್ನದಾಗಿಸಿಕೊಳ್ಳುವ ಕೃಪಾವರವನ್ನು ನನಗೆ ಅನುಗ್ರಹಿಸಿಕೊಡಿ ಸ್ವಾಮಿ ಎಂಬುದಾಗಿ ಈ ಮಳೆಯಲ್ಲೂ ನಾವು ವಾಕ್ಯವನ್ನು ಕೇಳಲು ಬಂದಂಥ ದೇವನ ವಾಕ್ಯ ಹೇಳ್ತದೆ, ನಿಮ್ಮ ಪಾದಗಳು ಎಷ್ಟೋ ರಮ್ಯ ಎಂಬುದಾಗಿ. ನಿಮ್ಮ ಪಾದಗಳು ಎಷ್ಟೋ ರಮ್ಯ, ನಾನು ನಿನ್ನನ್ನು ಅನುಗ್ರಹಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ. ಆ ಅನುಗ್ರಹದೊಂದಿಗೆ ನನ್ನನ್ನು ರಕ್ಷಿಸಿ ಸ್ವಾಮಿ ಎಂಬುದಾಗಿ ಇದೋ ನಮ್ಮೆಲ್ಲರನ್ನ, ನಮ್ಮ ಚಿಂತೆಗಳನ್ನು, ನಮ್ಮ ವೇದನೆಗಳನ್ನೆಲ್ಲವನ್ನ ದೇವನಿಗೆ ಒಪ್ಪಿಸಿಕೊಡುತ್ತಾ ನಿಶ್ಚಿಂತರಾಗಿರಿ ಎಂಬುದಾಗಿ ಹೇಳಿದಂಥ ವಾಕ್ಯದ ಮೇರೆಗೆ ನಮಗಾಗಿ ಪ್ರಾರ್ಥಿಸಲು ಇದೋ ಅಪೋಸ್ತಲರಿದ್ದಾರೆ, ಸಂತರಿದ್ದಾರೆ, ಪ್ರವಾದಿಗಳಿದ್ದಾರೆ, ಹಾಗೂ ರಕ್ತಸಾಕ್ಷಿಗಳಿದ್ದಾರೆ, ಪರಿಶುದ್ಧ ಕನ್ನಿಕೆಯು, ಹಾಗೂ ನಮಗೆ ಮುಖ್ಯವಾಗಿ ಮಧ್ಯಸ್ಥಿಕೆಯೇ ಯೇಸು ಕ್ರಿಸ್ತ. ಪಿತನಲ್ಲಿ ನಮಗೆ ಬೇಕಾದೆಲ್ಲವನ್ನ ಪಡೆದುಕೊಡುವಂಥ ದೇವರು. ಅದಕ್ಕಾಗಿ ನಮ್ಮೆಲ್ಲ ಭಾರವನ್ನು ಅವರಿಗೆ ವಹಿಸಿಕೊಡುತ್ತಾ ನಿಶ್ಚಿಂತಳಾಗಿ ನಮ್ಮನ್ನೇ ಬಿಟ್ಟು ಕೊಡುತ್ತಾ ಎಲ್ಲ ಸಂತರ ಸಮ್ಮುಖದಲ್ಲಿ ನಾವು ಸೇರಿ ಇದು ಬೇಡಿದ ಎಲ್ಲವನ್ನ, ಸಮರ್ಪಿಸಿದ ಎಲ್ಲವನ್ನ ನೆರವೇರಿಸಿಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಅದೇ ರೀತಿಯಲ್ಲಿ ತಾಯಿ ಧರ್ಮಸಭೆ, ಪೋಪ್ ಜಗದ್ಗುರುಗಳ, ಕಾರ್ಡಿನಲ್, ಆರ್ಚ್ ಬಿಷಪ್ಗಳು, ಗುರುಗಳು, ಕನ್ಯಾಸ್ತ್ರೀಗಳು ಹಾಗೂ ಬ್ರದರ್ಸ್ಗಳನ್ನು ಸಮರ್ಪಿಸಿಕೊಡೋಣ. ಹಾಗೂ ವಿಶೇಷವಾಗಿ ನಮ್ಮ ವಿಚಾರಣೆಯ ಗುರುಗಳಾದ ಇದು ಮುತ್ತು ಫಾದರ್ ಅವರ ಹುಟ್ಟುಹಬ್ಬ 50 ವರ್ಷದ ಆ ಪರಿಶುದ್ಧವಾದಂಥ ದೈವ ಸಾನ್ನಿಧ್ಯದಲ್ಲಿ ಅವರನ್ನು ಸಮರ್ಪಿಸಿಕೊಡುತ್ತಾ, ಆ ಹುಟ್ಟುಹಬ್ಬವು ಈ ವರ್ಷ ಇದು ಅವರಿಗೆ ಇನ್ನೂ ಹೆಚ್ಚಾದಂಥ ಆಶೀರ್ವಾದವನ್ನು, ಆರೋಗ್ಯವನ್ನು ಹಾಗೂ ಅವರು ನೆನೆಸುವಂಥ, ಅವರು ಮಾಡುವಂಥ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ದೇವನ ಅನುಗ್ರಹಿಸಲಿ ಎಂಬುದಾಗಿ ಅವರಿಗೆ ದೇವರು ಬೇಕಾದಂಥ ಎಲ್ಲ ಕೃಪಾ ಆಶೀರ್ವಾದದೊಂದಿಗೆ ಅವರನ್ನು, ಅವರ ಕುಟುಂಬವನ್ನು ದೇವರ ಕರಗಳಿಗೆ ಸಮರ್ಪಿಸಿಕೊಡುತ್ತಾ, ಇದು ದೇವನ ಆಶೀರ್ವಾದವು ಅವರಲ್ಲಿ ಏನೆಲ್ಲ ಕೊರತೆಗಳಿದೆ ಆ ಕೊರತೆಯೆಲ್ಲ ನೀಗಿಸಿ, ಯಾವ ಕಾರಣಕ್ಕೂ ಲೋಕದ ಶಕ್ತಿಗಳು ಅವರ ಬುದ್ಧಿಶಕ್ತಿಗಳನ್ನು, ಆತ್ಮರ ಅಭಿಷೇಕವನ್ನು ನಷ್ಟಪಡಿಸದಂತೆ ವಿಶ್ವಾಸದೊಂದಿಗೆ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ಪೂರೈಸುವಂಥ ವರದಾನವನ್ನು ಎಲ್ಲರನ್ನ ಪ್ರೀತಿಸಿ, ಕ್ಷಮಿಸಿ, ಹಾಗೂ ಆ ಪರಿಶುದ್ಧವಾದ ಸಾನ್ನಿಧ್ಯಕ್ಕೆ ಒಪ್ಪಿಸಿಕೊಟ್ಟು ದಿನಂಪ್ರತಿ ಪ್ರಾರ್ಥಿಸುವಂಥ ಕೃಪಾ ವರದೊಂದಿಗೆ ಅವರನ್ನು ನಡೆಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು,
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವ ಕುಲಕ್ಕಾಗಿ ಪ್ರಾರ್ಥಿಸಿರಿ ತಾಯೇ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ಎಲ್ಲರೊಟ್ಟಾಗಿ ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಇದ್ದ ಆಕೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳಿ. ದಯವಿಟ್ಟು ಕುಳಿತುಕೊಳ್ಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ನಾನೆನ್ನಿಸುತ್ತೆ ಮಳೆ ಯಾರು ಬರಲ್ಲ ಅಂತೇಳಿ, ಆದರೂ ಬಂದಿದ್ದೀರಿ. ಆದರೆ ನಮ್ಮ ಈ ಮೈಸೂರು, ಬ್ಯಾಂಗ್ಳೂರು ಈ ಕಡೆಗಳಲ್ಲಿ, ಅದೇ ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ಆ ಕಡೆ ಎಲ್ಲ ಈ ಮಳೆ ಎಲ್ಲ ಲೆಕ್ಕ ಇಲ್ಲ. ಅಲ್ಲಿ ಮಳೆ ಯಾವಾಗಲೂ ಬರ್ತಾ ಇರ್ತದೆ. ಕೇರಳದಲ್ಲಿ ಹಾಗೂ ಈ ಭಾಗದಲ್ಲಿ ಅಂದರೆ ಮಂಗಳೂರು ಕಡೆ ಮಳೆ ಬಂದ್ರೂ ಅವರು ಚರ್ಚು ಪ್ರಾರ್ಥನೆ, ಈ ಪ್ರಾರ್ಥನಾ ಕೂಟ ಅವರು ನಿಲ್ಲೋದಿಲ್ಲ. ಆದರೆ ನೀವು ಇಷ್ಟು ಜನ ಬಂದಿದ್ದೀರಾ ಅಂದರೆ ದೇವರ ಆಶೀರ್ವಾದ. ಕಾರಣಕ್ಕೆಂದರೆ ಯಾರು ಬರಲ್ಲ ಅಂದ್ಕೊಂಡೆ, ಯಾರು ಬರದೇ ಹೋದರೆ ಫಾದರ್ಗೆ ಹೋಗಿ ನಾವೇ ಬಂದಷ್ಟು 4-5 ಜನ ಹೋಗಿ ವಿಶ್ ಮಾಡಿ ಬರೋಣ ಅಂತೇಳಿ. ಆದರೆ ನೀವು ಬೆರಳೆಣಿಸುವಷ್ಟು ಜನ ಬಂದಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಒಬ್ಬರಿದ್ದರೂ ವಾಕ್ಯವನ್ನು ಕೊಡುವಂಥದ್ದು ನನ್ನ ಕರ್ತವ್ಯ, ಕೇಳುವಂಥದ್ದು ನಿಮ್ಮ ಕರ್ತವ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೆಶಾಯನ ಗ್ರಂಥಕ್ಕೆ ತೀರಿಸ್ಕೊಳ್ರಿ. ಯೆಶಾಯ 34ನೇ ಅಧ್ಯಾಯ, 34ನೇ ಅಧ್ಯಾಯ, ವಾಕ್ಯ 15, 16 ವಾಕ್ಯ. ಯೆಶಾಯ 16ನೇ ವಾಕ್ಯ. ಸರ್ವೇಶ್ವರ ಸ್ವಾಮಿಯ ಗ್ರಂಥದಲ್ಲಿ ಬರೆದಿರುವುದನ್ನು ಹುಡುಕಿ ಓದಿರಿ. ಆ ಸೃಷ್ಟಿಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆಯಾಗಿಯೇ ಇರುವುವು. ಸ್ವಾಮಿಯ ಬಾಯಿಂದ ಅಪ್ಪಣೆಯಾಯಿತು, ಅವರ ಆತ್ಮವು ಅವುಗಳನ್ನು ಒಟ್ಟಿಗೆ ಬರಮಾಡಿತು. ಅವರೇ ಇವುಗಳಿಗೆ ಹಂಚಿಕೊಟ್ಟಿದ್ದಾರೆ. ಅವರ ಕೈ ನೂಲಿಡಿದು ನಾಡನ್ನು ಇವುಗಳಿಗೆ ವಿಭಾಗ ಮಾಡಿದೆ. Praise the Lord. Hallelujah. Hallelujah. ಪ್ರಿಯರೇ, ದೇವನ ವಾಕ್ಯವನ್ನು ಹುಡುಕಿ ನೋಡಿ ಎಂಬುದಾಗಿದೆ ವಾಕ್ಯ. ಇದರ ಅರ್ಥ ಏನು? ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಆ ಆಶೀರ್ವಾದವು ನಮಗೆ ಕೊಟ್ಟಂಥ ದೇವನ ಕೃಪೆಯು, ದೇವನ ಅಮೂಲ್ಯವಾದಂಥ ಈ ವಾಕ್ಯ, ಅದಕ್ಕೆ ಹೇಳ್ತಾರೆ ದೇವರ ವಾಕ್ಯ ಹುಡುಕಿ ನೋಡು ಎಂಬುದಾಗಿ. ನನ್ನನ್ನು ಹುಡುಕಿ ನಾನು ಸಿಗ್ತೇನೆ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನನ್ನನ್ನು ಹುಡುಕಿ ನೋಡು, ವಾಕ್ಯವನ್ನು ಹುಡುಕಿ ನೋಡು ಎಂಬುದಾಗಿ. ಅದಕ್ಕಾಗಿಯೇ ಅನೇಕ ಕಡೆಗಳಲ್ಲಿ ದೇವನ ವಾಕ್ಯ ಹೇಳ್ತದೆ, ನನ್ನನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ ಅಂತ. ನಿರ್ಲಕ್ಷ್ಯ ದಯವಿಟ್ಟು ತಿಳ್ಕೊಳ್ರಿ. ನಾನು ವಿಟ್ನೆಸ್ ಇವತ್ತು ತಂದಿದ್ದೇನೆ, ಒಂದು ಪೇಪರ್. ಇದು ನ್ಯೂಸ್ ಪೇಪರ್. ಇದು ನನ್ನ ಮನೆಗೆ ಡೈಲಿ ಬರ್ತದೆ ನ್ಯೂಸ್ ಪೇಪರ್. ವಾಕ್ಯದಲ್ಲಿ ಏನಿದೆ, ನ್ಯೂಸ್ ಪೇಪರಲ್ಲಿ ಏನಿದೆ ನಿಮಗೆ ತಿಳಿಸ್ಕೊಡ್ತೇನೆ. ದೇವನ ವಾಗ್ದಾನ ನೆರವೇರ್ತಾ ಇದೆ. ದೇವನ ಬರುವಿಕೆ ಈ ಲೋಕದಲ್ಲಿ ಸಂಪೂರ್ಣವಾಗಿ ನೆರವೇರುವಂಥ ವಾಕ್ಯ. ಅದಕ್ಕಾಗಿಯೇ ಯಾರೆಲ್ಲ ಇಲ್ಲಿ ನೀವು ಬಂದಿದ್ದೀರಿ, ಇದು ಕ್ರೈಸ್ತ ಧರ್ಮದ ದೇವರಲ್ಲ. ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ ಯಾರ ದೇವರಲ್ಲ? ಹಲೋ, ಯಾರ ದೇವರಲ್ಲ? ಒಬ್ಬರ ಸೊತ್ತಲ್ಲ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಯೇಸು ಸ್ವಾಮಿಯು
ಎಲ್ಲರಿಗೂ, ಇಡೀ ಮಾನವ ಕುಲಕ್ಕೆ ಅವರು ಏನಾಗಿದ್ದಾರೆ? ದೇವನಾಗಿದ್ದಾರೆ. ಎಲ್ಲರೂ ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರಿಗೂ ಒಂದೇ ದೇವರು. ಆದರೆ ಆದಿಯಲ್ಲಿ ಮನುಷ್ಯನು ಮಾಡಿಕೊಂಡಂತ ನಾನಾ ರೀತಿಯ ಕೆಟ್ಟ ಚಿಂತೆಗೆ ಇವತ್ತು ನಾವು ಹಲವಾರು ದೇವರುಗಳನ್ನು ನಾವು ನೋಡ್ತೇವೆ. ಮಾನವನ ಕಾರ್ಯ, ಮಾನವನ ಚಿಂತೆ, ಮಾನವನ ಒಂದು ಪದ್ಧತಿಗಳನ್ನು ನಾವು ನೋಡುವಾಗ ಇದು ಮಾನವನಿಂದ ಸೃಷ್ಟಿಸಲ್ಪಟ್ಟಂತ ಒಂದು ದೇವತೆಗಳು. ಇಲ್ಲಿ ದೇವರು ಇನ್ನೊಂದು ದೇವರನ್ನ ಸೃಷ್ಟಿ ಮಾಡೋದಿಲ್ಲ. ಸೃಷ್ಟಿ ಮಾಡೋಕ್ಕಾಗ್ತದ? ಪಿಶಾಚಿ ಇನ್ನೊಂದು ಪಿಶಾಚಿನ? ಹಲೋ, ದೇವರು ಇನ್ನೊಂದು ದೇವರನ್ನ ಸೃಷ್ಟಿ ಮಾಡಲಿಕ್ಕಿಲ್ಲ. ಇನ್ನೊಂದು ದೇವರು ಉದ್ಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಉದ್ಭವಿಸುವಂಥದ್ದು ಮನುಷ್ಯನಿಂದ ಮಾಡ್ತಕ್ಕಂಥ ಕಾರ್ಯ. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ವಾಕ್ಯ ಇದೆ, ನೀನು ವಾಕ್ಯದಲ್ಲಿ ಹುಡುಕು. ಏನನ್ನು ಹುಡುಕು? ಸತ್ಯವನ್ನು ಹುಡುಕು ನೀನು. ಆ ಸತ್ಯವು ನಮ್ಮನ್ನ ನೀತಿಯ ಪಥದಲ್ಲಿ ನಡೆಸುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆ ಸತ್ಯವನ್ನ ವಿಶ್ವಾಸಿಸುವವನು, ಸತ್ಯವನ್ನ ಪ್ರೀತಿಸುವವನು, ಸತ್ಯವನ್ನ ನಾನು ತೀರ್ಮಾನಿಸಬೇಕು, ದೇವರು ತೀರ್ಮಾನಿಸೋದಿಲ್ಲ. ದೇವರು ಎಲ್ಲವನ್ನ ನಮಗೆ ಕೊಟ್ಟಿದ್ದಾರೆ. ಈ ಸತ್ಯವು ನಮ್ಮನ್ನ ನಾಶನದಿಂದಲೂ ಹಾಗೂ ಬರಲಿರುವಂತ ಕೇಡಿನಿಂದ ನಮ್ಮನ್ನ ತಪ್ಪಿಸುವಂಥದ್ದೇ ವಾಕ್ಯ. ಈ ಕೇಡು ಯಾವ ರೀತಿಯಲ್ಲಿ ಸಂಭವಿಸಬಹುದು? ಈ ಕೇಡು ಅಂದರೆ ಒಂದು ತಿಳ್ಕೊಳ್ರಿ, ಮನುಷ್ಯ ದೇವರು ನಿಮ್ಗೆಲ್ಲ ಒಂದು ಅವಕಾಶ ಕೊಡ್ತಾರೆ, ಎಲ್ರಿಗೂ. ಯಾರು ಯಾವ ಕಾರಣಕ್ಕೂ ದೇವನ ಮುಂದೆ ನನಗೆ ಗೊತ್ತಿಲ್ಲ, ಯೇಸು ಸ್ವಾಮಿ ಗೊತ್ತಿಲ್ಲ ಅಂತ ಹೇಳುವಂಗೆ ಇಲ್ಲ. ಈಗಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಯೇಸು ಸ್ವಾಮಿಯ ಪರಿಚಯ ಆಗ್ತದೆ. ಅದಕ್ಕಾಗಿ ನಿಮ್ಮ ಕೈಯಲ್ಲಿ ಮೊಬೈಲ್ ಇರೋದು. ಒಬ್ಬೊಬ್ಬರಿಗೆ ಯಾವ ರೀತಿಯಲ್ಲಿ ದೇವನ ಪರಿಚಯ ಆಗ್ತದೆ. ಈಗ ನೀವು ಇಲ್ಲಿ ಅನೇಕ ಅಕ್ರೈಸ್ತರು ಇದ್ದೀರಿ, ಹೌದಾ? ಹಲೋ, ಅಕ್ರೈಸ್ತರು ಇದ್ದೀರಿ. ನಿಮಗೂ ಈ ದೇವರಿಗೂ ಸಂಬಂಧ ಇಲ್ಲ ಎಂಬುದಾಗಿ ಇದ್ರು ಅಂತ ಹೇಳ್ಕೊಳ್ಳಿ. ಆಗ ಅದೇ ರೀತಿಯಲ್ಲಿ ನೀವು ನಡೆದ್ರಿ ಎಂಬುದಾಗಿ ತಿಳ್ಕೊಳ್ರಿ. ಮತ್ತೆ ಯಾಕೆ ಇಲ್ಲಿ ಬಂದ್ರಿ? ಇದು ಪ್ರಶ್ನೆ. ಯಾಕೆ ಬಂದ್ರಿ? ಹಲೋ, ಯಾಕೆ ಬಂದ್ರಿ? ದೇವರು ಯಾರೆಂಬುದಾಗಿ ಗೊತ್ತಿಲ್ಲ, ಯಾರೋ ಹೇಳಿದ್ರು. ಈಗ ಈ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಹರಿದಾಡ್ತಾ ಇದೆ, ಏನು ಹಿಂದುತ್ವ. ಒಬ್ಬ ಹೇಳ್ತಾನೆ ನಾನು ಹಿಂದೂ ಅಲ್ಲ, ನಾನು ಹಿಂದೂ ಅಲ್ಲ, ನೀ ಯಾಕೆ ನನ್ನ ಹಿಂದೂ ಅಂತೀಯ? ಇನ್ನೊಬ್ಬ ಹೇಳ್ತಾನೆ ನಾವು ಹಿಂದೂಗೆ ಸೇರಿಲ್ಲ. ಈ ರೀತಿ ಅವರಲ್ಲೇ ಕ್ರೈಸ್ತರಲ್ಲಿ ಹೋಗ್ಲಿಲ್ಲ. ಇಲ್ಲ, ಇಲ್ಲಿ ದೇವರಂದ್ರೆ ಒಂದು ಮಹಾಶಕ್ತಿ. ಅದು ಈ ಒಂದು ಶಕ್ತಿಯನ್ನ ನಾನು ಅರ್ಥ ಆಗ ಮಾತ್ರವೇ. ಹಾಗಾದರೆ ಈ ದೇವರು ನಮ್ಮ ಭಾರತದ ದೇವರು. ಭಾರತ ಒಂದೇನ ಪ್ರಪಂಚ? ಹಲೋ, ಪ್ರಪಂಚ ಅಂದ್ರೆ ಏನು? ಹಲವಾರು ರಾಷ್ಟ್ರಗಳು ಸೇರಿ ಭಾರತನ, ಹಲವಾರು ರಾಷ್ಟ್ರಗಳು ಸೇರಿ ಏನಾಗಿದೆ? ಪ್ರಪಂಚ. ಈ ಪ್ರಪಂಚದಲ್ಲಿ ಈ ಕ್ರೈಸ್ತ ಧರ್ಮದ ನಾವು ಪೂಜೆ ಮಾಡುವಂತ, ನಾನು ಆರಾಧಿಸುವಂತ ದೇವರು, ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಂದ್ರೆ ಇಡೀ ಇಂಡಿಯಾ ಎಲ್ಲ ಕಡೆನೂ ಹೋಗಿದ್ದೇನೆ. ಇಡೀ ಇಂಡಿಯಾದಲ್ಲಿ ಹೋಗುವಾಗ ನಾವು ಚರ್ಚ್ ಎಲ್ಲ ಸಂಧಿಸಿದ್ದೇನೆ, ಸುಮಾರು ಚರ್ಚ್ ಹೋಗಿದ್ದೇನೆ. ಹೋಗಿ ಪ್ರಾರ್ಥಿಸಿ ಪರಮಪ್ರಸಾದ ತಗೊಂಡಿದ್ದು ಉಂಟು. ಎಲ್ಲ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಬಿಟ್ಟಿಲ್ಲ, ಯಾವ ರಾಜ್ಯನೂ ಬಿಟ್ಟಿಲ್ಲ, ಎಲ್ಲ ಹೋಗಿದ್ದೇನೆ. ಅದಾದ್ಮೇಲೆ ನಮ್ಮ ಪಕ್ಕದ್ದು ನೇಪಾಳ ಹಿಂದೂ ಧರ್ಮದ ಉಗಮ ಎಂಬುದಾಗಿ ಕರೀತಾರೆ, ಹಿಂದೂ ಧರ್ಮದ ಉಗಮ ಸ್ಥಾನ ಎಂಬುದಾಗಿ. ಅಲ್ಲಿಯೂ ಚರ್ಚ್ಗೆ ಹೋಗಿದ್ದಾನೆ. ನಾನು, ನನ್ನ ಹೆಂಡತಿ, ನನ್ನ ಪುಟ್ಟ ಮಗು, ಆಗ ಎರಡನೇವಳು ಇನ್ನೂ ಹುಟ್ಟಿರಲಿಲ್ಲ, ಚಿಕ್ಕವಳು ಏನಾದರೆ ಫಸ್ಟ್ ಡಾಟರ್, ನನ್ನ ಮಗಳದು, ನನ್ನ ಮೊಮ್ಮಗಳು ಚಿಕ್ಕ ಮಗು. ನಾವು ನೇಪಾಳಕ್ಕೆ ಹೋಗಿದ್ವಿ. ಅಲ್ಲಿಯೂ ಸಹ ಚರ್ಚ್, ಅಲ್ಲಿ ಒಳ್ಳೆ ಆರಾಧನೆ ಇತ್ತು, ಪ್ರೇಯರ್ ಮಾಡಿ ಬಂದ್ವಿ. ಅಲ್ಲೂ ಕಮ್ಮಿನೇ ತಗೊಂಡ್ವಿ. ಅದಾದಮೇಲೆ ನಾನು 3 ಸಲ ಹೊರದೇಶಕ್ಕೆ ಹೋಗಿದ್ದಾನೆ. ಎಲ್ಲಿ ನೋಡಿದ್ರು, ಯಾವ ಚರ್ಚಿಗೆ ಹೋದ್ರು ಇದೇ ಶಿಲುಬೆ, ಇದೇ ಯೇಸು, ಇದೇ ಮರಿಯ, ಇದೇ ಸಂತ ಆಂಟೋನಿಯರ್ ಸ್ಟ್ಯಾಚು. ಬೇರೆ ಎಲ್ಲೂ ವ್ಯತ್ಯಾಸ ನಾನು ನೋಡಲಿಲ್ಲ. ಅದಾದ್ಮೇಲೆ ಯುರೋಪ್ ಕಂಟ್ರಿಗೆ ಹೋಗಿದ್ದಾನೆ, ಫ್ರಾನ್ಸ್ ಹೋಗಿದ್ದಾನೆ,
ರೋಮ್ ಹೋಗಿದ್ದಾನೆ, ಪದವಾಗಿ ಹೋಗಿದ್ದಾನೆ, ಹಾಗೂ ಮುಸ್ಲಿಂ ಕಂಟ್ರಿಗೆ ಹೋಗಿದ್ದಾನೆ. ನಾನು ದುಬೈಗೆ ಹೋಗಿದ್ದೇನೆ, ಕತ್ತರ್ ಹೋಗಿದ್ದಾನೆ, ಶಾರ್ಜಾ ಹೋಗಿದ್ದೇನೆ. ಈ ರೀತಿ ಹಲವಾರು ದೇಶಗಳಿಗೆ ನಾನು ಹೋಗುವಾಗ ನಾನು ಫಸ್ಟ್ ವಿಸಿಟ್ಗೆ ಅಲ್ಲಿ ಕೇಳೋದು ಚರ್ಚ್ ಎಲ್ಲಿದೆ ಅಂತ. ಬ್ಯೂಟಿಫುಲ್ ಚರ್ಚ್. ದುಬೈಲಿದೆ ಚರ್ಚು, ಅದು 2 ಕಣ್ಣು ಸಾಲದು. ಕತ್ತರಲ್ಲಿದೆ, ಅದಕ್ಕಿಂತ ಮುಸ್ಲಿಂ ಕಂಟ್ರಿ ಕತ್ತರ್, ಅಲ್ಲೆಲ್ಲ ಮುಸ್ಲಿಂ ಕಂಟ್ರಿ ಕಂಪ್ಲೀಟ್. ಆ ಕತ್ತರಲ್ಲಿ ಚರ್ಚ್ ಇದೆ, ನಮ್ದು ರೋಮನ್ ಕ್ಯಾಥಲಿಕ್ ಚರ್ಚ್. ಅದಾದಮೇಲೆ ಆ ಪ್ರೀಮಿಸಸ್ಸಲ್ಲಿ 6 ಚರ್ಚ್ ಇದೆ. ಒಂದು ಆರ್ಥೋಡಾಕ್ಸ್ ಚರ್ಚ್ ಇದೆ, ಮಲಯಾಳೀಸದು, ಇನ್ನೊಂದು ಸ್ಪೇನ್ ಅವ್ರದ್ದು ಇದೆ. ಈ ರೀತಿ ಹಲವಾರು 6 ಚರ್ಚ್ಗಳು ಆ ಒಂದೇ ಕಾಂಪೌಂಡಲ್ಲಿ. ಆದರೆ ನಮ್ಮದು ದೊಡ್ಡದು ರೋಮನ್ ಕ್ಯಾಥಲಿಕ್ ಚರ್ಚ್. ಒಂದು ಬಲಿಪೂಜ್ಯಕ್ಕೆ ಸೇರುವಂಥ ಜನ, ಫಿಲಿಪೈನ್ಸ್ ತುಂಬ ಜನ ಇದ್ದಾರೆ ಅಲ್ಲಿ. ಒಂದು ಬಲಿಪೂಜ್ಯಕ್ಕೆ ಎಷ್ಟು ಬರ್ಬೋದು? ಕಮ್ಮಿ ಅಂದರೂ 3,000-4,000 ಜನ ಸೇರ್ತಾರೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಅದು ಬಿಟ್ಟರೆ ಸೆಕೆಂಡ್ ಅಲ್ಲಿ ಆರ್ಥೋಡಾಕ್ಸ್ ಚರ್ಚ್ ಇದೆ, ಮಲಯಾಳೀಸು ಅಲ್ಲಿ ನಾನು ನೋಡಲಿಲ್ಲ. ಅಂದರೆ ಅವ್ರಿಗೆ ಅವರು ಶುಕ್ರವಾರ ಅಲ್ಲಿ ಲೀವ್. ಆ ಲೀವ್ ದಿವಸ ಅಲ್ಲಿ ಚರ್ಚ್ಗಳು ನಮ್ಮ ಭಾನುವಾರ ರೀತಿಯಲ್ಲಿ ಬಲಿಪೂಜೆ ಇರ್ತದೆ. ಅಲ್ಲಿ ಬರುವಂಥ ಸಂಖ್ಯೆ ಭಯಂಕರ ಮಲಯಾಳೀಸ್. ಅದನ್ನು ನಾನು ನೋಡಲಿಲ್ಲ, ಹೋಗಲಿಲ್ಲ, ಗೊತ್ತಿಲ್ಲ. ಆದರೆ ಈ ನಮ್ಮ RC ಚರ್ಚಲ್ಲಿ ನಾನು ಹೋಗುವಂಥ ಸಂಡೇ ಮಾಸಲ್ಲಿ ಬೆಳಗ್ಗೆ ಬ್ರದರ್ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಸಂಡೇ ಮಾಸ್ಗೆ ಹೋಗಿದ್ವಿ. ಅವತ್ತು ಶುಕ್ರವಾರನೂ ಇದೆ, ಬಟ್ ಸಂಡೇನೂ ಇದೆ. ಸಂಡೇ ನಾನು ತಮಿಳ್ನಾಡಿಗೆ ಬಂದಿದ್ದೀನ ಅಂದ್ಕೊಂಡೆ. ನಾನು ತಮಿಳ್ನಾಡಲ್ಲಿ ನಿಂತಿದ್ದೀನ ಅಂತ. ಫುಲ್ ಪ್ಯಾಕ್, ಜಾಮ್ ಪ್ಯಾಕ್ ತಮಿಳಿಯನ್ಸ್. ಚರ್ಚ್ ಇಡೀ ತಮಿಳು, ಅಲ್ಲಿಲ್ಲೆಲ್ಲ ಕನ್ನಡ ಇದು ತಮಿಳು ಮಾತಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಈ ಇದರಲ್ಲಿ ಅಲ್ಲಿ ಮಲಯಾಳೀಸ್ ಚರ್ಚ್ ಇದೆ, ಅದಾದಮೇಲೆ ಅಲ್ಲಿ ಸ್ಪೇನ್ ಅವ್ರದ್ದು ಅದೊಂದಿದೆ, ಇಲ್ಲೊಂದು ಆಫ್ರಿಕಾದವ್ರದ್ದು ಚರ್ಚ್, ಅದಾದಮೇಲೆ ಈ ರೋಮನ್ ಕ್ಯಾಥಲಿಕ್ ಚರ್ಚ್. ಇದರಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ. ಎಸ್ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ನಾನು ನೋಡಿದಂಥ ಜಾಗಗಳು, ನಾನು ಬೇರೆ ಏನು ಅಮೇರಿಕ ಎಲ್ಲ ನೋಡಲಿಲ್ಲ, ಅದು ಗೊತ್ತಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಹೋದ್ರು, ನಾನು ಇಷ್ಟು ಕಂಟ್ರಿಯೆಲ್ಲ ಹೋಗಿರುವಾಗ ಎಲ್ಲಿ ಹೋದ್ರು ಇದೇ ಯೇಸು, ಇದೇ ಸ್ಟೈಲ್, ಇದೇ ಬಲಿಪೂಜೆ, ಇದೇ ಬಲಿಪೀಠ, ಅದೇ ಗುರುಗಳು, ಅದೇ ಆರಾಧನೆ. ಆದರೆ ದೇವರು ಯಾರು? ನನಗಾಗಿ, ನನ್ನ ಪಾಪಕ್ಕಾಗಿ, ನನ್ನ ಆತ್ಮಿಕ ಕಾರ್ಯಕ್ಕಾಗಿ, ಶರೀರದ ಕಾರ್ಯಕ್ಕಾಗಿ ಅಲ್ಲ, ಆತ್ಮಿಕವಾದಂಥ ಕಾರ್ಯಕ್ಕೆ ನನಗಾಗಿ ಈ ಲೋಕದಲ್ಲಿ ಮನುಷ್ಯನ ಅವತಾರ, ಎಲ್ಲರೂ ಮನುಷ್ಯನ ಅವತಾರನೇ ತಾಳಿರೋದು. ಆದರೆ ಯಾರು ಸತ್ತಂತ ಈ ವ್ಯಕ್ತಿಗಳು ಪುನರುತ್ಥಾನ ಆಗಲಿಲ್ಲ. ಪುನರುತ್ಥಾನ ಆಗಿದ್ರೆ ಮಾತ್ರ ನಾವು ಏನನ್ನ ಕರಿಬೇಕು? ದೇವರ ಶಕ್ತಿ, ದೇವರೆಂಬುದಾಗಿ ಕರಿಬೇಕು. ಪುನರುತ್ಥಾನ ಈ ಪ್ರಪಂಚದಲ್ಲಿ ಯಾರು ಈ ಚರಿತ್ರೆ ಪ್ರಕಾರ, ಕ್ರೈಸ್ತ ಧರ್ಮದ ಚರಿತ್ರೆ ಪ್ರಕಾರ ಸತ್ತು ಪುನರುತ್ಥಾನ ಆಗಿರುವಂಥ ಒಂದು ಮಹಾಶಕ್ತಿ ಅಂತ ಹೇಳಿದ್ರೆ ಯಾರು? ಯೇಸು ಕ್ರಿಸ್ತನು ಒಬ್ಬರೇ. ಚಪ್ಪಾಳೆ ತಟ್ಟಿ ಕರ್ತನಿಗೆ ಘನಪಡಿಸಿರಿ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಈ ಪುನರುತ್ಥಾನ ಹೊಂದಿದಂಥ ದೇವನು ಅವರ ಮಹಿಮೆಯನ್ನು ತೋರಿಸಿದರು. ಯಾವ ರೀತಿಯಲ್ಲಿ? ಇದೋ ನಾನು ನಿಮ್ಮ ಮಧ್ಯದಲ್ಲಿ ಜೀವಿಸಿ, ಮನುಷ್ಯನಾಗಿ ಜೀವಿಸಿ, ಸತ್ತು ದೇವರ ಮಹತ್ವವನ್ನು ನಾನು ನಿಮಗೆ ಪ್ರಕಟ ಮಾಡಿದ್ದೇನೆ. ಈ ಪ್ರಕಟಣೆ ಮೂಲಕ ನಾನು ಪರಿಶುದ್ಧವಾದಂಥ ಆತ್ಮದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಮನುಷ್ಯನಾಗಿ ಹುಟ್ಟಿ, ಮನುಷ್ಯನಾಗಿಯೇ ಈ ಲೋಕದಲ್ಲಿ ಜೀವಿಸಿ, ದೈವತ್ವದ ಕಾರ್ಯವನ್ನು ಲೋಕಕ್ಕೆ ಸಾರಿ, ಆ ದೈವತ್ವದ ಮಹತ್ವ ಏನು ಎಂಬುದಾಗಿ ಬೋಧಿಸಿದಂಥ 3 ವರ್ಷದ ಈ ಅವಧಿಯಲ್ಲಿ 33 ವರ್ಷ ಬದುಕಿದಂಥ ದೇವನು 3 ವರ್ಷಗಳ ಕಾಲ ಬಹಿರಂಗವಾಗಿ ಈ ಲೋಕದಲ್ಲಿ ದೇವರು ಯಾರು ಎಲ್ಲ ಕ್ಲಿಯರ್ ಆಗಿ, ಅದಕ್ಕೆ ದೇವನ ವಾಕ್ಯ ಹೇಳ್ತದೆ. ಈ ಐಸಯಾ ಈ ಚಾಪ್ಟರ್ ಅಲ್ಲಿ ನೀವು 34ನೇ ಅಧ್ಯಾಯ ವಾಕ್ಯ 16ರಲ್ಲಿ ಓದಿದ್ದು ಹುಡುಕಿ ನೋಡು. ನಮ್ಮೆಲ್ರಿಗೂ ದೇವರು ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ಜ್ಞಾನ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ಅರಿವನ್ನು ಕೊಟ್ಟಿದ್ದಾರೆ, ಅರ್ಥೈಸಿಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನೀನು ಕೇಳಿದ್ದು ಮತ್ತೆ ಹಗಲು ನೋಡಿದಂಥ ಗುಂಡಿಯಲ್ಲಿ ಯಾವಾಗ ಬೀಳ್ಬೇಡ, ಯಾವಾಗ ಬೀಳ್ಬೇಡ? ರಾತ್ರಿ ಹೋಗಿ ಬೀಳ್ಬೇಡ. ಹಗಲು ನೋಡಿದ್ಯಾ ಇಲ್ಲಿ ಗುಂಡಿ ಇದೆ, ಬಾವಿ ಇದೆ, ರಾತ್ರಿ ಅಲ್ಲಿ ಹೋಗಿ ಬೀಳ್ಬೇಡ. ಆ ರೀತಿಯಲ್ಲಿ ಹಲವಾರು ಜನ ನಿಮಗೆ ಬಂದಿರತಕ್ಕಂಥ ನೀವು, ಹಾಗೂ ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ, ಇದು ವಾಟ್ಸಪ್ಪಲ್ಲಿ ಬಿಟ್ಟರೆ ಎಷ್ಟೋ 1000 ಜನ ಎಲ್ಲ ನೋಡ್ತಾರೆ. ನೋಡುವಂಥ ಕೇಳುವಂಥ ಪ್ರತಿಯೊಂದು ವ್ಯಕ್ತಿ ದೇವನ ವಾಕ್ಯ ಪ್ರತಿಯೊಬ್ಬರಿಗೂ ಚಾನ್ಸ್ ಕೊಟ್ಟಿದ್ದಾರೆ.
ನನಗೆ ನಿಜ ದೇವರು ಯಾರು? ಯಾವ ರೀತಿಯಲ್ಲಿ ಚಾನ್ಸ್? ಅನೇಕರಿಗೆ ದೆವ್ವ ಹಿಡ್ಕೋಬೋದು, ಅನೇಕರಿಗೆ ರೋಗಗಳು, ಅನೇಕ ರೀತಿಗೆ ನಾನಾ ರೀತಿಯ ಸಮಸ್ಯೆ, ಸಾಲದವರು, ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ, ಈ ರೀತಿ ಹಲವಾರು ಸಮಸ್ಯೆಯನ್ನು ಹೊತ್ತಿರುವಂಥ ಜನ ಯಾರೋ ಹೇಳಿದ್ರು ಇಲ್ಲಿಗೆ ಬನ್ನಿರಿ ಒಳ್ಳೇದಾಗ್ತದೆ. ಬಂದ್ರಿ, ಒಳ್ಳೇದಾಯ್ತು. ಒಳ್ಳೇದಾದ್ಮೇಲೆ ಯಾವುದು? ನೀವೆಲ್ಲ ಪ್ರಯತ್ನ ಮಾಡಿದ್ರಿ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಸೀರಿಯಸ್ ಆದಂಥ ವಾಕ್ಯ, ಬಳಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿಗೆ ಬನ್ನಿ. ಬಳಲಬೇಕು ನೀವು. ಎಲ್ಲಿ? ನಿಮ್ಮ ನಿಮ್ಮ ದೇವತೆಗಳ. ಅದಾದ್ಮೇಲೆ 12 ವರ್ಷದ ರಕ್ತಸ್ರಾವದ ಹೆಂಗಸನ್ನ ನಾವು ನೋಡಿದ್ವಿ ಬೈಬಲಲ್ಲಿ. ಆಕೆ ತನ್ನಲ್ಲಿದ್ದದ್ದೆಲ್ಲವನ್ನ ಖರ್ಚು ಮಾಡಿ, ವೈದ್ಯನಲ್ಲಿ ಎಲ್ಲವೂ ಹಾಸ್ಪಿಟ್ಲ್ ಆಯ್ತು, ಅವಳು ಎಲ್ಲೆಲ್ಲೋ ಯಾವ ಕ್ಷೇತ್ರಕ್ಕೆ ಹೋಗಿರ್ಬೋದು, ಎಲ್ಲೆಲ್ಲೋ ಪ್ರೇಯರ್ ಮಾಡಿರ್ಬೋದು, ಏನನ್ನ ಮಾಡಿರ್ಬೋದು, ಆದರೆ ಯೇಸುವಿನ ವಿಷಯವನ್ನು ಕೇಳಿದ್ದು. ಆದರೆ ಕಡೆಯದಾಗಿ ಅವಳ ಪ್ರಯತ್ನ, ಯೇಸುವಿನ ನಿಲುವಂಗಿಯಾದ್ರೂ ನಾನು ಮುಟ್ಟಿ ಗುಣ ಹೊಂದುತ್ತೇನೆ. ನೋಡ್ರಿ, ಇದು ವಾಕ್ಯ. ಈ ರೀತಿ ಹಲವಾರು ವ್ಯಕ್ತಿಗಳಿಗೆ ಹಲವಾರು ಸಮಸ್ಯೆಗಳಿಂದ ದೇವನ ಬಳಿಗೆ ಬರಲಿಕ್ಕೆ ನಮಗೆ ಒಂದು ಚಾನ್ಸ್ ಅನ್ನು ದೇವರು ಕೊಟ್ಟರು. ಈ ಚಾನ್ಸೇ ನಿಮಗೆ ರಕ್ಷಣೆ ಚಾನ್ಸ್. ಈ ಅವಕಾಶವೇ ನೀವು ಉಪಯೋಗಿಸಿಕೊಳ್ಳುವಂಥ ಅವಕಾಶ. ನಿಮಗೆ ಅಲ್ಲಿ ಗುಂಡಿ ಇದೆ, ದೊಡ್ಡ ಗುಂಡಿ, ಅದರಲ್ಲಿ ಬಿದ್ದರೆ ಸತ್ತೋಗ್ತೀವಿ ಅಂತ ಅಲ್ಲಿ ಕಾಷನ್ ಬೋರ್ಡು ಹಾಕಿದೆ. ಅದಾದಮೇಲೆ ಇಲ್ಲಿ ರೋಡಲ್ಲಿ ಒಂದು ತಡೆನೂ ಹಾಕಿಯಾರೆ. ಇಲ್ಲಿ ಹಳ್ಳ ಇದೆ, ಬರಬಾರ್ದು, ನಿಮ್ಮ ವೆಹಿಕಲ್ ಎಲ್ಲ ತೊಗೊಂಡು ಬರಬಾರ್ದು. ಇದೇನ್ರಿ ಅಲ್ಲಿ ಹಳ್ಳದ ಪಕ್ಕ ಒಂದು ಚಿಕ್ಕ ರೋಡ್ ಇದೆಯಲ್ಲ, ಅಲ್ಲಿ ಹೊಟ್ಟೋಗೋಣ ಅಂತೇಳಿ ಹೋದ್ರೆ ಅದು ಸ್ಟ್ಯಾಂಡ್ ಆಗಿ ಬಿದ್ದೋಗ್ತೀವಿ. ಸ್ಲಿಪ್ ಆಗಿ ಬಿದ್ದೋದ್ರೆ ಸಾವೇ. ಹೋಗ್ತೀವಾ? ಬುದ್ಧಿ ಇರೋನು ಹೋಗಲ್ಲ. ಡಿವಿಷನ್ ಕೊಟ್ಟಿಯಾರ, ಸ್ವಲ್ಪ ಸುತ್ಕೊಂಡು ಹೋಗ್ರಿ ಆ ಕಡೆ. ಇಲ್ಲಿ ಹೋದ್ರೆ ಸತ್ತೋಗ್ತೀರಿ, ಇಲ್ಲೋದ್ರೆ ಬಿದ್ದೋಗ್ತೀರಿ. ಗುಂಡಿ ಇದೆ, ದೊಡ್ಡ ಗುಂಡಿ ಇದೆ, ನೀವು ಸುತ್ಕೊಂಡು ಹೋಗಿ. ಬೋರ್ಡ್ ಹಾಕಿಯಾರೆ ಸರ್ಕಾರ, ಅದಾದ್ಮೇಲೆ ಬ್ಯಾರಿಗೇಡ್ ಹಾಕಿಯಾರೆ, ತಡೆ ಇದೆ. ಆದರೂ ಸಹ ನನ್ನ ಅಭಿಮಾನ, ಯಾವ ಅಭಿಮಾನ? ದುಷ್ಟಾಭಿಮಾನ. ಈ ದುಷ್ಟಾಭಿಮಾನ ನಮ್ಮನ್ನ, ಸ್ವಾರ್ಥತೆ ನಮ್ಮನ್ನ ಏನ್ ಮಾಡ್ತದೆ? ಹಲೋ, ನನ್ನ ದೇವರು ಎನ್ ಕಡೋಳ್, ನಾನು ಬಿಟ್ಬಿಟ್ರೆ, ನಾನು ಅಲ್ಲಿ ಹೋಗಿ ಏನಾದರೂ ಆಗ್ಬಿಟ್ರೆ, ಬಂದು ಇಲ್ಲಿ ಯಾರೋ ಹೇಳಿದ್ರು ಒಳ್ಳೇದಾಗ್ತದೆ. ಒಳ್ಳೇದಾದ್ಮೇಲೆ ಮತ್ತೆ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ನರಕದ ಕಾರ್ಯಕ್ಕೆ ಹೋಗ್ತಾ ಇದೀಯಾ? ಇದನ್ನೇ ದೇವರು ಎಚ್ಚರಿಸುವಂಥದ್ದು. ಈ ಎಚ್ಚರದ ಬಗ್ಗೆ ವಾಕ್ಯ ಏನು ಹೇಳ್ತದೆ? ವಾಕ್ಯ ಸುಳ್ಳಾಗೋದಿಲ್ಲ. ಧರ್ಮೋಪದೇಶ ಕಾಂಡಕ್ಕೆ ತಿರ್ಸ್ಕೊಡ್ರಿ. ಆದಿಕಾಂಡ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, 28ನೇ ಅಧ್ಯಾಯ, ವಾಕ್ಯ 1 ಓದ್ರಿ. 1-2 ವಾಕ್ಯ. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನೀವು ಯಾರು? ನಾವು ಅಂದ್ರೆ ಯಾರು? ಹಲೋ, ನಾವು ಅಂದ್ರೆ ಯಾರು? ನಾವು ಅಂದ್ರೆ ಸಕಲರು, ಎಲ್ರು, ಎಲ್ಲ ಜನಾಂಗ. ನಾವು ಯಾರೆಲ್ಲ ಕೇಳ್ತಾ ಇದ್ದೀರಿ? ನಾವು. ಅದಕ್ಕೆ ಇಲ್ಲಿ ಒಂದೇ ಧರ್ಮಕ್ಕೆ ಸೀಮಿತವಾದಂಥ ವಾಕ್ಯ ಇಲ್ಲ. ಪೀಟರ್ ಕ್ರೈಸ್ತರೇ ಹೇಳಲಿಲ್ಲ, ಇಲ್ಲಿ ನಾವು. ಓದಿ ಬ್ರದರ್ ವಾಕ್ಯ. ನಾನು ಈಗ ನಿಮಗೆ ಬೋಧಿಸುವ ಅವರ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ರೇ, ಅಲ್ಲಿ ರೇ ಕೊಟ್ಟಿದ್ದಾರೆ. ಅನುಸರಿಸಿ ನಡೆದರೆ, ಇಲ್ದಿದ್ರೆ ಇಲ್ಲ. ನೀವು ಭಯ ಇಟ್ಟುಕೊಂಡು ಜನಕ್ಕೆ, ನೆಂಟರಿಗೆ, ಸಮಾಜಕ್ಕೆ ನಾನು ಎದುರುಕೊಂಡಿದ್ರೆ ನಿನಗೆ ಈ ಲೋಕದಲ್ಲಿ ಲೋಕದ ಸಂಭಾವನೆ, ಪರಲೋಕ ಸಂಭಾವನೆ ಇಲ್ಲ. ಸೀರಿಯಸ್ ದೊಡ್ಡ ಪರಿಶುದ್ಧವಾದಂಥ ವಾಕ್ಯ ನಿಮಗೆ ದೇವರು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಿರ್ಲಕ್ಷ್ಯ ಮಾಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನಿರ್ಲಕ್ಷ್ಯ ಮಾಡಬೇಡ. ಹೋದ ವಾರ ನಾನು ಹೇಳಿದ್ದೆ, ಎಷ್ಟು ಸಾವಿರ ಜನ ಸತ್ರು ಒಂದು ವಾರಕ್ಕೆ. ನೀರಲ್ಲಿ ಕೊಚ್ಕೊಂಡು ಹೋಗಿರೋರು, ಅದಾದ್ಮೇಲೆ ಸೆಲ್ಫಿ ತಗೊಂಡೋಗಿರೋರು, ಎಷ್ಟು ಹೇಳಿದೆ? ಹಲೋ, ಬಂದಿದ್ದೀರಾ? ಹೋದ ವಾರ ಹೇಳಿದ್ದೆ ತಾನೆ? ಕೇಳಿದ್ರಿ ತಾನೆ? ಎಷ್ಟು? ಬ್ರದರ್, ನಿಮ್ಗೇನು ಹುಚ್ಚ ಬೆಪ್ಪ? ನೀವೇ ಹೇಳ್ರಿ. ನಾವು ಹೋದ ವಾರ ಹೇಳಿದ್ರಿ, ನಾವು ಕೇಳ್ಕೊಂಡು ಅಷ್ಟೇ. ಇಲ್ಲಿಂದ ಚರ್ಚಿಂದ ಈಚೆ ಹೋದ್ಮೇಲೆ ನಾವು ಮರ್ತ್ಬಿಟ್ಟು ಗಾಳಿಗೆ ಬಿಟ್ಬಿಟ್ಟಿದ್ದೀವಿ. ಇದಕ್ಕೆ ನಾವು
ಈ ರೀತಿ ಅನೇಕ ಸಮಸ್ಯೆಗೆ ಒಳಗಾಗುವಂಥ ಕಾರ್ಯ ನಿಮಗೆ ದೈವ ಜ್ಞಾನ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ. ಇನ್ನು ನಾನು ಕೊಡ್ತೇನೆ ನಿಮಗೆ, ನ್ಯೂಸ್ ಪೇಪರಲ್ಲೇ ಇರುವಂಥ ವಿಷಯ ಕೊಡ್ತೇನೆ. ಈ ಕಾರಣಕ್ಕಾಗಿಯೇ ನಮ್ಮ ಕರ್ನಾಟಕ ಎಸ್ಪೆಷಲಿ ಕರ್ನಾಟಕ ದೈವ ವಿಶ್ವಾಸದಲ್ಲಿ ಝೀರೋ ಇಲ್ಲ, ಬೆರಳೆಣಿಸುವಷ್ಟು. ನೀವು ಇಲ್ಲಿ ಎಲ್ಲ ಬಂದಿದ್ದೀರಿ, ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಬಂದಿದ್ದೀರಿ, ಎಲ್ಲ ಒಳ್ಳೇದೇ. ಎಷ್ಟು ಜನ ಪರಲೋಕಕ್ಕೆ ಹೋಗ್ತೀವಿ ಗೊತ್ತಿಲ್ಲ, ಎಲ್ಲ ಬಂದಿದ್ದೀವಿ. ಆದರೆ ಸತ್ತ ಮೇಲೆ ಎಷ್ಟು ಜನ ಆ ಯೇಸುವನ್ನ ಮುಖಾಮುಖಿಯಾಗಿ ಸಂಧಿಸ್ತೇವೆ ಗೊತ್ತಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈಗ ನಾನು ನಿಮಗೆ ಬೋಧಿಸಿದಂಥ ಆಜ್ಞಾ ವಿಧಿಗಳನ್ನು ನೀನು ಪಾಲಿಸಿದರೆ ಮಾತ್ರ, ಅದರಂತೆ ನಡೆದರೆ ಮಾತ್ರ ನಿನಗೆ, ಓದಿ ಬ್ರದರ್, ನಿನಗೆ ಏನಾಗ್ತದೆ, ಏನು ಕೊಡ್ತೇನೆ ನೋಡ್ರಿ ವಾಕ್ಯ. ಅವರು ಜಗದ ಎಲ್ಲ ಜನಾಂಗಗಳಿಗಿಂತ, ಜಗದ, ಮೈಸೂರಲ್ಲ, ನಿಮ್ಮ ಏರಿಯಾ ಅಲ್ಲ, ನಮ್ಮ ರಾಜ್ಯ ಅಲ್ಲ, ದೇಶ ಅಲ್ಲ, ಜಗ ಇಡೀ ಪ್ರಪಂಚದ, ಓದಿ ವಾಕ್ಯ, ಜಗದ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ನೀವು ತಿಳ್ಕೊಂಡಿರ್ಬೋದು. ಅಯ್ಯೋ, ನಾನು ಏನಾಗ್ಬಿಡ್ತೀನಿ ಪ್ರಿಯರೇ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನೀವು ಎಷ್ಟು ವಿಶ್ವಾಸಿ ಉಳ್ಳವರಾಗ್ತಿರೋ. ಅದು ಆ ಸೀಕ್ರೆಟ್ ಅನ್ನ ಯಾರು ಯಾವ ಕಾರಣಕ್ಕೂ ನಾನಾಗಲಿ ನೀವಾಗಲಿ ಬೇರೆ ಈ ಲೋಕದಲ್ಲಿ ಯಾವ ವೈದ್ಯನೇ ಆಗಲಿ ನಿಮ್ಮ ಸೀಕ್ರೆಟ್ ಆದಂತ ಆ ವಿಶ್ವಾಸವನ್ನ ತೂಕ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರಿಗೆ ಸಾಧ್ಯ ಗೊತ್ತಾ? ಯಾರಿಗೆ? ನಿಮಗೆ, ದೇವರಿಗಿಲ್ಲ. ನನ್ನ ಆತ್ಮದ ಅಭಿಷೇಕ ನಾನು ಯಾವ ರೀತಿಯಲ್ಲಿ ಸಂಪೂರ್ಣ ದೇವರನ್ನ ಅರ್ಥಕೊಂಡಿದ್ದೇನಾ, ನಾನು ಸಂಪೂರ್ಣವಾಗಿ ದೇವನ ಮಗಳ, ನಾನು ಸಂಪೂರ್ಣವಾಗಿ ದೇವನಿಗೆ ನಾನು ಬಿಟ್ಟುಕೊಟ್ಟಿದ್ದೇನಾ ಎಂಬುದಾಗಿ ದೇವರೆಲ್ಲ ತೀರ್ಮಾನ ಮಾಡೋದು, ನಿನ್ನ ಆತ್ಮ. ಅದಕ್ಕೆ ಹೇಳ್ತಾರೆ, ನಾವೇನಾದ್ರೂ ತಪ್ಪು ಮಾಡಿಬಿಟ್ರೆ ಏನ್ರಿ ಸ್ವಲ್ಪ ಮನಸ್ಸಾಕ್ಷಿ ಇಲ್ವೇನ್ರಿ? ಮನದ ಸಾಕ್ಷಿ, ಮನಸ್ಸಿನ ಸಾಕ್ಷಿ, ಮನಸ್ಸಾಕ್ಷಿ ಏನ್ರಿ? ಮನಸ್ಸಾಕ್ಷಿ ಇಲ್ವೇನ್ರಿ? ಈ ರೀತಿಯನ್ನ ನೀವು ಮಾಡೋದು, ಈ ರೀತಿಯ ಬೈಯೋದು, ಈ ರೀತಿಯ ಹೊಡೆಯೋದು, ಈ ರೀತಿಯ ಮೋಸ ಮಾಡೋದು. ಮನಕ್ಕೆ ಒಂದು ಸಾಕ್ಷಿ ಇದೆ, ಶರೀರದ ಸಾಕ್ಷಿ ಅಲ್ಲ. ಕೋರ್ಟಲ್ಲಿ ಕೇಳುವಂಥದ್ದು ಶರೀರದ ಸಾಕ್ಷಿ. ಕೋರ್ಟಲ್ಲಿ ಏನು ಬೇಕಾದ್ರೂ ಉಲ್ಟಾ ಮಾಡಬಹುದು, ಹೌದಲ್ಲ? ತಪ್ಪಿಸ್ತರು ಆರಾಮಾಗಿರ್ತಾರೆ, ಚಿಕ್ಕ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದೆ. ಈಗ ನಾನು ಅಷ್ಟೆ, ನಾನು ಯಾವ ಕಾರಣಕ್ಕೂ ಯಾವ ವಿಧವಾದಂಥ ಯಾರು ದುಡ್ಡು ತಿಂದಿಲ್ಲ, ಆದರೂ ತಪ್ಪಿಸಿದ ಸ್ಥಾನದಲ್ಲಿ ಒಂದು ಕೇಸ್ ನಡೀತಾ ಇದೆ. ಅದು ಫೈನಲ್ ತೀರ್ಮಾನ ಆಗ್ತದೆ. ಅದು ತೀರ್ಮಾನ ಅವರು ಇದ್ದಾರೆ, ದೇವರಿದ್ದಾರೆ. ಈಗ ನನ್ನ ಲೋಕದ ಲೆಕ್ಕದಲ್ಲಿ ನಾನು ಕಳ್ಳ, ದೇವ್ರ ವಿಷಯದಲ್ಲಿ ದೇವ್ರ ಮುಂದೆ ದೇವ್ರು ಗೊತ್ತು ನಾನು ನೀತಿವಂತನ ಕಳ್ಳನ, ದುಡ್ಡು ತಿಂದಿದ್ದೀನ. 1,36,00,000 ನಾನು ತಿಂದಿದ್ರೆ ಬಿಡ್ತಿದ್ರ? ಅಲ್ಲೋ, ಜುಟ್ಟು ಒಂದು ಕೂದಲು ಉರಿತಾ ಇರಲಿಲ್ಲ, ಒಡೆದು ಕೂದಲೆಲ್ಲ ಕಿತ್ತಾಕ್ಬಿಟ್ರು ಅವರು. ಎಷ್ಟು? 1 ಕೋಟಿ ಚಿಲ್ಲರೆ. ಆದರೆ ವಾಟ್ಸಪ್ಪಲ್ಲಿ, ಫೋನಲ್ಲಿ, ಅದಾದ್ಮೇಲೆ ಟಿ ವಿಯಲ್ಲಿ, ಪೇಪರಲ್ಲಿ ಬಂದದ್ದೆಲ್ಲ, ಓ ಆನಂದ್ ಬ್ರದರ್ 1 ಕೋಟಿ, 1 ಕೋಟಿ ಅಲ್ಲ, ಯಾವನೋ ವ್ಯಕ್ತಿ ಹೇಳ್ತಾನೆ ಕೋಟಿ ಹಗರಣ ಅಂತ. ನಾನು ಯಾವ ರಾಜಕೀಯನೂ ಇಲ್ಲ, ಯಾವ ಕಂಪನಿ ಓನರು ಅಲ್ಲ. ನಾವು ರೈಲ್ವೆಲಿ ದುಡಿತಿದ್ವಿ, ನನಗೇನು ದುಡಿಮೆಗೆ ಅದಕ್ಕೆ ತಕ್ಕಂತೆ ಪ್ರತಿಫಲ ದೇವರು ಸಂಬಳ ಕೊಡ್ತಿದ್ರು. ನನ್ನ ಕುಟುಂಬ, ನನಗೇನು ಮಾಡಬೇಕು ಮಾಡ್ತಾ ಇದ್ದೆ. ಯಾರ ದುಡ್ಡು ನನಗೆ ಅವಶ್ಯಕತೆ ಇಲ್ಲ, ಯಾರ ದುಡ್ಡು ನಮಗೆ ಅವಶ್ಯಕತೆ ಇಲ್ಲ. ತೆಗೆಯುವಂಥ ನೀವು ಈ ಕೊಡುವಂಥ ನಿಮ್ಮ ಸಣ್ಣ ಕಾಣಿಕೆಯು ನನಗೆ ಅವಶ್ಯಕತೆ ಇಲ್ಲ. ಅದು ಬಡಬಗ್ಗರಿಗೆ ದಾನ ಮಾಡ್ತೇವೆ. ನಾವು ಮಾಡುವಂಥದ್ದು ದೇವರಿಗೆ ಗೊತ್ತು, ದೇವರಿಗೆ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡುವಂಥದ್ದು. ಅದಕ್ಕಾಗಿ ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ನೀನು ಪರಿಶುದ್ಧ ಆತ್ಮನ ಅಭಿಷೇಕ ಉಳ್ಳವನಾದಾಗ, ನೀನು ದೇವರ ಮಹಿಮೆನ ನೀನು ಕಂಡಾಗ ಏನಾಗ್ತದೆ ಅಂತ ಹೇಳಿ, ಸಕಲ ಜನಾಂಗಗಳಿಗಿಂತಲೂ ನಿನ್ನ ಉನ್ನತ ಸ್ಥಿತಿಗೆ ದೇವರು ತರ್ತಾರೆ. ಆ ಉನ್ನತ ಸ್ಥಿತಿಗೆ ತರುವಾಗ ನಿನಗೆ ಒಂದು ಕೊರತೆ ಇಲ್ಲ. ನೀವು ಮನೇಲಿ ಹೋಗಿ ಬೆಂಕಿದ್ದು ಹೋದ್ರೆ ನಿಮಗೆ ಒಂದು ಕೊರತೆ ಇಲ್ಲದೆ ದೇವರು ನಡೆಸ್ತಾರೆ.
ನೀನು ದೇವನ ಅಭಿಷೇಕದಲ್ಲಿ ಇರ್ತೀಯ. ದೇವನು ಲಾಸ್ಟ್ ಚಾನ್ಸ್ಗಳನ್ನು ಕೊಡ್ತಾರೆ, ಅದನ್ನು ನೀನು ಮಿಸ್ ಮಾಡಿ ಮತ್ತೆ ನೀನು ಅದೇ ಈ ಕೊಚ್ಚೆ ಆ ಗಲೀಜಿಗೆ ಹೋದರೆ ದೇವರು ಕೈ ಬಿಡ್ತಾರೆ. ಬಿಟ್ಟಾಗ ಅವನ ಗತಿ ಏನು ಹೇಳಿ, ದೇವ್ರು ಹೇಳ್ತಾರೆ ಅವನ ಗತಿ ಏನು ಹೇಳಿ. ಇಲ್ಲಿ ಅದೇ 28ನೇ ಅಧ್ಯಾಯದಲ್ಲಿ ಇದು ಬ್ಲೆಸ್ಸಿಂಗು, ಶಾಪ ಏನು, ಈ ಭೂಮಿಗೆ ಬಂದಂಥ ಶಾಪ ಏನು. ಆಚೆ ತಿಂಗಳಲ್ಲ ಅನೇಕ ಜನ ನನ್ನ ಫ್ರೆಂಡ್ಸೇನೆ ಕೂಲರ್ ತಗೋಬೇಕು, ಯಾವ ಕೂಲರ್ ತಗೊಳ್ಳಿ ಅಂತ ಕೇಳ್ತಾ ಇದ್ರು. ಕೂಲರ್ ಕಾರಣಕ್ಕೆ ಭಯಂಕರ ಬಿಸಿ, ಹೌದಲ್ಲ? ನೀವು ನಾನೆಲ್ಲ ತುಂಬ ತತ್ತರಿಸ್ತಾ ಇದ್ವಿ, ಹೌದಲ್ಲ? ಇಡೀ ನಮ್ಮ ಭಾರತ ದೇಶವೇ ತಳ್ಳಣ ಆಯಿತು. ಇದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು 28ನೇ ಅಧ್ಯಾಯ ವಾಕ್ಯ 22, 23 ನಾವು ಓದೋಣ. 22, 23 ತಿರ್ಸ್ಕೊಳ್ರಿ, ಓದ್ರಿ ವಾಕ್ಯ. ನಿಮ್ಮನ್ನು ಕ್ಷಯ ರೋಗ, ಚಳಿ ಜ್ವರ, ಉರಿತ, ಉಷ್ಣಜ್ವರ ಇವುಗಳಿಂದಲೂ, ನಾಡನ್ನು ಕ್ಷಾಮದಿಂದಲೂ, ಬೆಳೆಯನ್ನು ಕಾಡಿನ ಬೀಸಿಗಾಳಿಗಳಿಂದಲೂ. ಸರಿ ಓದಿ ಬ್ರದರ್, ಇನ್ನೊಂದ್ಸಲ ಓದಿ. ನಿಮ್ಮನ್ನು ಕ್ಷಯ ರೋಗ, ನಿಮ್ಮನ್ನು ಕ್ಷಯ ರೋಗ, ಚಳಿ ಜ್ವರ, ಉರಿತ, ಉಷ್ಣಜ್ವರ ಇವುಗಳಿಂದಲೂ, ನಾಡನ್ನು ಕ್ಷಾಮದಿಂದಲೂ, ಬೆಳೆಯನ್ನು ಕಾಡಿನ ಬಿಸಿ ಗಾಳಿಗಳಿಂದಲೂ, ಕಾಡನ್ನ ಬಿಸಿ ಬಿಸಿ ಗಾಳಿಯಿಂದಲೂ ಆಮೇಲೆ ಪೀಡಿಸುವರು. ನೀವು ಸಾಯುವ ತನಕ ಈ ಪೀಡೆಗಳು ನಿಮ್ಮನ್ನು ಬೆನ್ನತ್ತುವವು. ಆಮೇಲೆ ಮೇಲೆ ಆಕಾಶ ಮಳೆ ಸುರಿಸದೆ. ತುಂಬಾ ಜನ ಹೇಳ್ತಾ ಇದ್ರು ಸರ್ಕಾರಕ್ಕೆ, ದಯವಿಟ್ಟು ಮಳೆ ಬಿತ್ತನೆ ಮಾಡ್ರಿ. ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ರಲ್ಲ, ಅಯ್ಯೋ ಈ ಬಿಸಿಲು ತಡೆಯಕ್ ಆಗ್ತಾ ಇಲ್ಲ. 50 ದಾಗ್ತಾ ಇದೆ, 52 ದಾಟಿದೆ, ರಾಯಚೂರೆಲ್ಲ 54ಗೆ ದಾಟಿದೆ. ದಯವಿಟ್ಟು ಸರ್ಕಾರದವರು, ಅಯ್ಯೋ ಬಿಸಿಲಿಲ್ಲ, ಭಯಂಕರ ಬಿಸಿಲು, ಮಳೆ ಇಲ್ಲ, ಮಳೆ ಬರ್ಬೇಕಾಯ್ತು. ಅದಾದ್ಮೇಲೆ ಬಾವಿದು ನೀರಿನ ಜಲವು ಭಯಂಕರ ಆಳವಾಗಿ ಹೊರಟೋಗಿದೆ, ನೀರು ಸಿಗ್ತಾ ಇಲ್ಲ, ಪಂಪ್ಗೆ ನೀರು ಸಿಗ್ತಾ ಇಲ್ಲ. ಈ ರೀತಿಯಾದಂಥ ಸಮಸ್ಯೆಗಳನ್ನ 2 ತಿಂಗಳ ಹಿಂದೆ ನಾವು ನೋಡಿದ್ವಿ, ಹೌದಾ? ಹಲೋ, ನೋಡಿದ್ರಾ? ವಿಷಯ ಕೇಳಿದ್ರಾ? ಈಗ ನೋಡ್ರಿ, ಇದು ಪ್ರಜಾವಾಣಿ ಬ್ರದರ್ ತಗೊಳ್ಳಿ. ಶನಿವಾರ ಜೂನ್ ತಿಂಗಳು ಶನಿವಾರದ ಪೇಪರ್ ನಿಮ್ಮ ಮುಂದೆ ನಾನು ಇಟ್ಟುಕೊಂಡಿದ್ದೇನೆ. 29ನೇ ತಾರೀಕು 2024. ಇಲ್ಲಿ ಹೆಡ್ಡಿಂಗ್ ಇದೆ, ಇದನ್ನ ಓದಿ. ನಾನು ಹೆಡ್ಡಿಂಗ್ ಹೇಳಿದ್ದೇನೆ, ಡೇಟ್ ಹೇಳಿದ್ದೇನೆ, ಈಗ ಓದ್ತಾರೆ ಕೇಳ್ರಿ. ಆಕಾಶ ಓದಿ ಬ್ರದರ್, ಆ ವಾಕ್ಯ ಕಂಟಿನ್ಯೂ ಮಾಡ್ರಿ. ಈ ಪೀಡೆಗಳು ನಿಮ್ಮನ್ನು ಬೆನ್ನತ್ತುವವು. ಮೇಲೆ ಆಕಾಶ ಮಳೆ ಸುರಿಸದೆ, ತಾಮ್ರದಂತೆಯೂ ಕೆಳಗೆ ಭೂಮಿ ಬೆಳೆ ಕೊಡದೆ ಕಬ್ಬಿಣದಂತೆಯೂ, ಯಾವ ರೀತಿ? ಕಬ್ಬಿಣದಂತೆಯೂ ಇರುವು. ಈಗ ಓದ್ರಿ, ಪೇಪರ್ ಅಲ್ಲಿ ಬಂದಿರೋದು, ಈಗ ಓದಿ ಹೆಡ್ಡಿಂಗ್. ಅದಾದ್ಮೇಲೆ ಸ್ವಲ್ಪ ಮಾತ್ರ ಓದಿ ಬ್ರದರ್, ನಾನು ಅಲ್ಲಿ ಮಾರ್ಕ್ ಮಾಡಲಿಲ್ಲ. ಉಷ್ಣತೆ 500 ಕೋಟಿ ಜನ ಬಾಧಿತ. ಎಷ್ಟು? 500. ಎಷ್ಟು? ಇನ್ನೊಂದ್ಸಲ ಓದಿ ಬ್ರದರ್. 500 ಕೋಟಿ ಜನ ಬಾಧಿತ. ನವದೆಹಲಿ, ಭಾರತ 61.9 ಕೋಟಿ ಸೇರಿದಂತೆ ಜಾಗತಿಕವಾಗಿ 500 ಕೋಟಿ ಜನರು ಜೂನ್ ತಿಂಗಳ 9 ದಿನ ಜಾಗತಿಕ ಹವಾಮಾನ ಬದಲಾವಣೆಯಿಂದ ಉಂಟಾದ ತೀವ್ರ ಶಾಖವನ್ನು ಅನುಭವಿಸಿದ್ದಾರೆ ಎಂದು ಅಮೆರಿಕ ಮೂಲದ ಸ್ವತಂತ್ರ ಗುಂಪಿನ ವಿಜ್ಞಾನಿಗಳ ತಂಡವು ನಡೆಸಿದ ಅಧ್ಯಯನದಲ್ಲಿ ತಿಳಿಸಿದೆ. ಚೀನಾದ 57.9 ಕೋಟಿ, ಇಂಡೋನೇಷ್ಯಾದ 23.1 ಕೋಟಿ, ನೈಜೀರಿಯಾದ 20.6 ಕೋಟಿ, ಬ್ರೆಜಿಲಿನ 17.6 ಕೋಟಿ, ಬಾಂಗ್ಲಾದೇಶದ 17.1 ಕೋಟಿ, ಅಮೆರಿಕದ 16.5 ಕೋಟಿ, ಯುರೋಪಿನ 15.2 ಕೋಟಿ, ಮೆಕ್ಸಿಕೋದ 12.3 ಕೋಟಿ, ಎಥೋಪಿಯಾದ 12.1 ಕೋಟಿ, ಈಜಿಪ್ಟಿನ 10.3 ಕೋಟಿ ಮಂದಿ ಜೂನ್ನಲ್ಲಿ ಉಂಟಾದ ಅತಿಯಾದ ಬಿಸಿಲಿನಿಂದ ಉಂಟಾದ ಪರಿಣಾಮಕ್ಕೆ ತುತ್ತಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ,
ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಜೀಸಸ್. ಇದಕ್ಕೆ 2 ದಿವಸದ ಹಿಂದೆ ಪೇಪರ್ ಇದೆ, ನೀವು ನೋಡ್ರಿ, ಅದು ನಾನು ತರಲಿಲ್ಲ. ಇದು ಪೇಪರ್ ಪ್ರಜಾವಾಣಿ, ಇದು ನನ್ನ ಮನೆಗೆ ಬರ್ತದೆ ದಿನ. ಇದು ನಾನು ಓದ್ತೇನೆ, 1 ಇಂಚು ಬಿಡದೆ ಓದ್ತೇನೆ. ಇದು ಪೇಪರಲ್ಲಿ ನಾನು ಬರೆದಿದ್ದಲ್ಲ, ಇದು ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ರೆಕಗ್ನೈಸ್ಡ್ ಆಗಿರ್ತಕ್ಕಂಥ ಹಾಗೂ ಇಡೀ ಪ್ರಪಂಚಕ್ಕೆ ನ್ಯೂಸ್ ಎಲ್ಲ ಕಲೆಕ್ಟ್ ಮಾಡಿ ನ್ಯೂಸ್ ಪೇಪರಲ್ಲಿ ಹಾಕುವಂಥ ಇದು ನ್ಯಾಷನಲ್ ಪೇಪರ್. ಡೆಕ್ಕನ್ ಹೆರಾಲ್ಡ್ ಹಾಗೂ ಪ್ರಜಾವಾಣಿ, ಇದೆಲ್ಲ ಈ ಲೋಕದಲ್ಲಿ ಏನು ನಡೆಯುತ್ತೆ ನ್ಯೂಸ್. ಇದು ಯಾವ ಬೈಬಲ್ ಅಲ್ಲ, ಇದು ನ್ಯೂಸ್ ಪೇಪರ್. ನ್ಯೂಸ್ ಪೇಪರಲ್ಲಿ ನೀವು ಬೇಕಾದ್ರೆ ಮನೆಗೆ ಹೋಗಿ ಹುಡುಕಿ ನೋಡ್ರಿ, ಓದಿ ನೋಡ್ರಿ. ಇದಕ್ಕೆ 2 ದಿವಸದ ಹಿಂದೆ ಪೇಪರ್ ಇದೆ ನೋಡ್ರಿ. ಆ ಪೇಪರಲ್ಲಿ ಬಿಸಿ ಗಾಳಿ ಬಂದು ಅಲ್ಲಿ ಸುಮಾರು, ಅವ್ರು ಅಂದಾಜು ಮಾಡಿದ ಸುಮಾರು ಕಮ್ಮಿ ಅಂದ್ರೂ ಲಕ್ಷಾಂತರ ಜನ ತತ್ತರಿಸಿ ಅದರಲ್ಲಿ ಅರ್ಧ ಭಾಗದಷ್ಟು ಕಣ್ಮರೆ ಅಂದರೆ ಸತ್ತೋಗಿದ್ದಾರೆ ಅಂತ. ನಾನು ಹೇಳಿಲ್ಲ, ನ್ಯೂಸ್ ಪೇಪರ್. ಈ ನ್ಯೂಸ್ ಪೇಪರಲ್ಲಿ ಈಗ ಬಂದಿದೆ, ಯಾವಾಗ 2024 29ನೇ ತಾರೀಕು ಶನಿವಾರದ ಪೇಪರ್. ಈ ನ್ಯೂಸ್ ಪೇಪರ್ ಬೈಬಲ್ ನ್ಯೂಸ್ ಪೇಪರ್ ಅಲ್ಲಿ ಯಾವಾಗ ಕೊಟ್ಟಿದ್ದಾರೆ? ಹಲೋ, ಈ ಬೈಬಲಲ್ಲಿ ಈ ರೀತಿ ಲೋಕಾಂತ್ಯದಲ್ಲಿ ಇದು ಸಂಭವಿಸ್ತದೆ.